ಕೇಳಿ 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 25 ವರ್ಷ ಫಾಸ್ಟಾಗಿ ಹೋಗ್ಬಿಡುತ್ತೆ. ಬಟ್ ಇವತ್ತು ನಿಧಾನ ನಿಧಾನ ಸರ್ 25 ವರ್ಷ ಇಷ್ಟು ಫಾಸ್ಟಾಗಿ ಹೋಯ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಉಪೇಂದ್ರ, ನಿಮ್ಮ ಕಣ್ಣಲ್ಲಿ ಸರ್ ಒಂದು ಬೇರೆ ನಾನು ಫೀಲ್ ನೋಡಿದೆ ಸರ್. ಕಣ್ಣಲ್ಲಿ ಎಮೋಷನಲ್ ಆಗಿದ್ದೀರಿ. ಇದಕ್ಕೊಂದು ಬೇರೆ ಅರ್ಥ ಇದೆ ಐ ಥಿಂಕ್. ಈಗಲೂ ಈ ಪಿಕ್ಚರ್ ನೋಡ್ರೆ ಇನ್ನೊಂದು 20 ವರ್ಷ ಅಡ್ವಾನ್ಸ್ ಇದೆ ಅನಿಸುತ್ತೆ. ನೋಡಿ ಅದೆಲ್ಲ ಆ ಟೈಮು, ಆ ಗಳಿಗೆ ಏನೇಳಿ ಆ ಟೈಮಲ್ಲಿ ಇದ್ದಂಥ ನನ್ನೊಳಗಿರೋ ಭಾವನೆಗಳು ಅದೆಲ್ಲ ಸೇರಿ ಆ ಥರ ಸಿನಿಮಾ ಮಾಡಿಸುತ್ತೆ. ನಾವು ಮಾಡಿದ್ವಿ ಅನ್ನೋ ತಪ್ಪಾಗುತ್ತೆ. ಅದೇನೋ ಆ ಒಂದು ಟೈಮು ಆ ಭಗವಂತ ಮಾಡಿಸಿದಾನೆ ಈ ಪಿಕ್ಚರ್ನ ಅಷ್ಟೇ. ನನ್ನ ಪ್ರಕಾರ ಇನ್ನೊಂದು 20 ವರ್ಷ ನೆಕ್ಸ್ಟ್ ಜನ್ರೇಷನು ಇದೇ ಥರ ಎಂಜಾಯ್ ಮಾಡ್ತಾರೆ ಈ ಪಿಕ್ಚರ್ನ ಅನ್ಸುತ್ತೆ. ಆವಾಗಲೇ ಕ್ರೌಡ್ ಜಾಸ್ತಿ ಭಯ. ಬೆಳಗ್ಗೆ 5 ಗಂಟೆಗೆ ಅಲ್ಲ, ಅದೇ ಇವತ್ತೊಂಥರ ಈ ಪ್ರೀತಿಲಿ ನೋಡೋದಿದೆಯಲ್ಲ, ಅವತ್ತೊಂದು ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಆ್ಯಕ್ಚುಲಿ ಈ ಥರ ಸಬ್ಜೆಕ್ಟ್ ಹೆಂಗೆ ತೊಗೊತಾರೋ ಅನ್ನೋ ಒಂದು ಭಯ ಇತ್ತು ಆ್ಯಕ್ಚುಲಿ. ಆಮೇಲೆ ಸ್ವಲ್ಪ ಆ ಥರನೂ ಒಂದಷ್ಟು ಕಾಂಟ್ರವರ್ಸಿನೂ ಆಯಿತು ಆ್ಯಕ್ಚುಲಿ, ಯಾಕಂದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿದ್ದರಿಂದ. ಬಟ್ ಈಗಲೂ ಹಂಗೆ ಅನ್ಸುತ್ತೆ ಇದು ಹೊಸದಾಗಿ ನೋಡಿದ್ರೆ. ಹೌದೌದು ನೋಡಿ, ಅದೇನಾದ್ರು ನಾನೆಲ್ಲ ಥಿಂಕ್ ಮಾಡಿದರೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇನೋ ಫ್ಲೋಲ್ಲಿ ಮಾಡಿಬಿಟ್ಟೆ. ನನಗೆ ಅದು ಗೊತ್ತಿಲ್ಲ ಇದು ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತಾ, ಈ ಪಿಕ್ಚರು ಹೆಂಗೆ ಅನ್ಕೊತಾರೆ, ಅದೆಲ್ಲ ಯೋಚನೆ ಮಾಡದೆ ಮಾಡಿದ್ದಕ್ಕೆ ಅದೊಂದು ಫ್ಲೋಲ್ಲಿ ಬಂದಿದೆ ಈ ಪಿಕ್ಚರ್. ತುಂಬ ಕ್ಯಾಲ್ಕುಲೇಷನ್ ಮಾಡಿ ಈ ಥರ ಪಿಕ್ಚರ್ ಮಾಡೋಕ್ಕಾಗಲ್ಲ. ಹುಡುಕ್ತಾ ಇದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.